ಸಿಜೆಪಿ ಲೀಡರ್ ಮೇಲೆ ಏಕಾಏಕಿ ಸ್ಥಳೀಯರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜೈಪುರದಲ್ಲಿ ಶಾಲೆಗೆ ಭೇಟಿ ನೀಡಿದ ಆಶುತೋಷ್ ರಂಕಾ ಅವರ ಮೇಲೂ ಕೂಡ ದಾಳಿಯಾಗಿದೆ. ರಂಕಾ ಕಾರಿನ ಮೇಲೆ ಏಕಾಏಕಿ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಲ್ಲು ದೊಣ್ಣೆಗಳಿಂದ ದಾಳಿ ಮಾಡಿದ್ದಾರೆ ಸ್ಥಳೀಯರು. ರಾಂಪುರ ಕನ್ವರ್ಪುರ ಗ್ರಾಮದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ನೋಡೋಕೆ ಇವತ್ತು ಬೆಳಗ್ಗೆ 10 ಗಂಟೆ ವೇಳೆಗೆ ಸಿಜೆಪಿ ವಕ್ತಾರ ಆಶುತೋಷ್ ರಂಕಾ ಮತ್ತೆ ಕಾರ್ಯಕರ್ತರ ತಂಡ ಕಾರ್ಗಳಲ್ಲಿ ಬಂದಿತ್ತು. ಈ ವೇಳೆ ಗ್ರಾಮಸ್ಥರು ಮಧ್ಯಪ್ರವೇಶಿಸಿ ಶಾಲೆಯನ್ನ ಪ್ರವೇಶಿಸದಂತೆ ತಡೆದಿದ್ದಾರೆ. ಹಾಗೆ ಸ್ಥಳದಲ್ಲಿ ವಾಗ್ವಾದ ಕೂಡ ಉಂಟಾಗಿದೆ. ಮತ್ತೊಂದು ಕಡೆಗೆ ಸಿಜೆಪಿ ವಕ್ತಾರ ರಂಕಾ ಹಾಗೆ ಕಾರ್ಯಕರ್ತರ ಮೇಲೆ ಗ್ರಾಮಸ್ಥರು ಹಲ್ಲೆ ಕೂಡ ಮಾಡಿದ್ದಾರೆ. ಅವರ ಕಾರುಗಳ ಮೇಲೆ ಕಲ್ಲೆಸೆದು ದಾಳಿಯನ್ನ ಮಾಡಿದಲ್ಲದೆ ಗ್ರಾಮದಿಂದ ಹೊರಗೆ ಕಳುಹಿಸಿದ್ದಾರೆ. ಹಾಗೆ ಕಾರ್ಯಕರ್ತರು ಹಲ್ಲೆ ಮಾಡಿರೋದ್ರಿಂದ ಈಗ ಇಡೀ ದೇಶ ಒಂದು ನಮ್ಮನ್ನ ಯಾಕೆ ಹೊರಗ್ನವರು ಒಳಗ್ನವರು ಅಂತ ಹೇಳಿ ಭೇದ ಭಾವ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಶುತೋಷ್ ರಂಕಾ ಅಲ್ಲಿ ಸ್ಥಳೀಯರ ಪರವಾಗಿ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಸ್ಥಳೀಯರು ಯಾವ ಮಾತನ್ನು ಕೂಡ ಕೇಳಿಲ್ಲ. ಅದು ಹೆಂಗೆ ನೀವು ಒಳಗಡೆ ಬಂದ್ರಿ, ಶಾಲೆಯ ಸ್ಥಿತಿಗತಿಯನ್ನು ನೀವು ಯಾಕೆ ಪರಿಶೀಲನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸದ್ಯ ಅವರ ವಿರುದ್ಧವೇ ಕಿರ್ಚಾಡೋಕೆ ಶುರು ಮಾಡಿದಾಗ ಆಗ ಸಿಜೆಪಿ ವಕ್ತಾರರು ಇಲ್ಲ, ನಾವು ಈಗ ಶಾಲೆಗಳನ್ನು ಕೂಡ ಪರಿಸ್ಥಿತಿ ಹೆಂಗಿದೆ, ಬೀಳೋ ಥರ ಇದೆಯಾ ಅಥವಾ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಬರ್ತಾ ಇದ್ದೀವಿ. ಶಾಲೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದ್ರೆ ಅದನ್ನ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಸಿಜೆಪಿ ಲೀಡರ್ ಮೇಲೆ ಏಕಾಏಕಿ ಸ್ಥಳೀಯರು ಈ ವೇಳೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಜೈಪುರದಲ್ಲಿ ಶಾಲೆಗೆ ಭೇಟಿ ಕೊಡ್ತಾರೆ ಆಶುತೋಷ್ ರಂಕಾ ಕಾರಿನ ಮೇಲೆ ಏಕಾಏಕಿ ಕಿಡಿಗೇಡಿಗಳು ಅಟ್ಯಾಕ್ ಕೂಡ ನಡೆಸ್ತಾರೆ. ಅಲ್ಲಿ ಕಲ್ಲು ದೊಣ್ಣೆಗಳಿಂದ ಸ್ಥಳೀಯರು ದಾಳಿ ಮಾಡ್ತಾರೆ. ಹಾಗೆ ರಂಕಾ ಅವರನ್ನ ನೆಲಕ್ಕೆ ತಳ್ಳಿ ಒದ್ದಿ ಗುದ್ದಿ ಗಲಾಟೆಯನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರ ವಾಹನಗಳ ಗಾಜನ್ನು ಕೂಡ ಪುಡಿ ಪುಡಿ ಮಾಡ್ತಾರೆ. ಮತ್ತೊಂದು ಕಡೆಗೆ ಸ್ವಯಂ ಸೇವಕನ ಮೂಳೆ ಕೂಡ ಇಲ್ಲಿ ಮುರಿತ ಉಂಟಾಗಿದೆ. ಈ ಎಲ್ಲಾ ದಾಳಿ ಕೂಡ ಬಿಜೆಪಿ ಕಾರ್ಯಕರ್ತರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಆಶುತೋಷ್ ರಂಕಾ ಅಲ್ಲಿ ರಂಪಾಟ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಿಜೆಪಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಕೂಡ ಬಿಜೆಪಿಯವರೇ ಈ ಒಂದು ದಾಳಿಯನ್ನು ನಡೆಸಿರೋದು. ಮುಂದಿನ 44 ಗಂಟೆಯಲ್ಲಿ ಯಾರೆಲ್ಲ ದಾಳಿ ಮಾಡಿದ್ದಾರೆ ಅವರನ್ನು ಹಿಡಿದು ಬಂಧಿಸಬೇಕು. ಸೊ ಬಿಜೆಪಿ ಕಾರ್ಯಕರ್ತರಿಗೆ ನಾವು ಮಾಡುವಂತ ಕೆಲಸಗಳು, ನಮ್ಮ ಹೋರಾಟ ಯಾವುದೂ ಕೂಡ ಇಷ್ಟ ಆಗಿಲ್ಲ. ಹಾಗಾಗಿ ಬೇಕು ಅಂತಲೇ ಕಾಲಿಳಿದು ಗಲಾಟೆ ಮಾಡೋದಕ್ಕೆ ಬರ್ತಿದ್ದಾರೆ. ನಾವು ಶಾಲೆಗೆ ವಿಸಿಟ್ ಕೊಟ್ವಿ, ಶಾಲೆಯ ಸ್ಥಿತಿಗತಿ ಹೇಗಿದೆ ಅಂತ ನೋಡಬೇಕು ಅಂತ ಹೇಳಿ. ಅದರಲ್ಲಿ ಏನಿದೆ, ನಾವು ದೇಶದ ಒಳಗ್ನವರೇ ಅಲ್ವಾ, ನಾವೇನು ಹೊರಗ್ನವರ, ಯಾಕೆ ನಮ್ಮನ್ನ ಭೇದ ಭಾವ ರೀತಿಯಲ್ಲಿ ಕಾಣ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರದ ವಿರುದ್ಧ ಸದ್ಯ ಅಭಿಜಿತ್ ದೀಪ್ಗೆ ಬಹಳ ದೊಡ್ಡ ರಂಪಾಟವನ್ನ ಶುರು ಮಾಡಿದ್ರು. ಒಟ್ಟಿನಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಹಾಗೆ ಶಾಲೆಯ ಸ್ಥಿತಿಗತಿ ಪರಿಶೀಲನೆಗೆ ಹೋಗಿದ್ದಂತಹ ಸಿಜೆಪಿ ಕಾರ್ಯಕರ್ತರಿಗೆ ಅಲ್ಲಿನ ಸ್ಥಳೀಯರು ಹಿಗ್ಗ ಮುಗ್ಗ ವಾಂಚಿ ಕಳಿಸಿರೋದಂತೂ ನಿಜ. गाड़ियों के साथ